ನಮಸ್ತೆ, ವೆಲ್ಕಮ್ ಟು ಚಾನಲ್ G2 LIC ಗುರು. ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ. ಆ ವಿಡಿಯೋ ಏನಪ್ಪಾ ಅಂದ್ರೆ ಯುಲಿಪ್ ಗೆ ಸಂಬಂಧಪಟ್ಟಂತ ಒಂದು ಇನ್ಫಾರ್ಮೇಶನ್. ಸೊ ಯುಲಿಪ್ ಅಂದ್ರೆ ಏನು? ಸೊ ಯುಲಿಪ್ ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಸೊ ಇದು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗುವಂತ ಒಂದು ಟೂಲು. ಬಟ್ ಇಲ್ಲಿ ಇನ್ವೆಸ್ಟರು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ನಿಫ್ಟಿ ಆಗ್ಬೋದು, ಇಂಡೆಕ್ಸ್ ಆಗ್ಬೋದು, ಸೆನ್ಸೆಕ್ಸ್ ಆಗ್ಬೋದು, ಈಕ್ವಿಟೀಸ್ ಆಗ್ಬೋದು, ಡೆಟ್ ಮಾರ್ಕೆಟ್ ಆಗ್ಬೋದು, ಯಾವ್ದ್ರಲ್ಲೂ ಕೂಡ ಇನ್ವೆಸ್ಟರ್ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಇನ್ವೆಸ್ಟರ್ ಪರವಾಗಿ ಇನ್ಶೂರೆನ್ಸ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಯುಲಿಪ್ ಮುಖಾಂತರ ಫಂಡ್ಸ್ ನ ಕಲೆಕ್ಟ್ ಮಾಡ್ಕೊಂಡು. ಸೊ ಇಲ್ಲಿ ಯುಲಿಪ್ ಮುಖಾಂತರ ನೀವು ಟಾಪ್ ಅಪ್ ಮಾಡ್ದೇನೆ, ಎಕ್ಸ್ಟ್ರಾ ಅಮೌಂಟ್ ನ ಕಟ್ಟದೇನೆ ನಿಮ್ಮ ಫಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೊರಟಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ. ಹಾಗೆ ಕೂಡ ಈಸಿಯಾಗಿ ಇಂಪ್ಲಿಮೆಂಟ್ ಕೂಡ ಮಾಡ್ಬೋದು. ಸೊ ಏನಿದು ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡದೆ, ಟಾಪ್ ಅಪ್ ಮಾಡದೆ ಫಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಸೊ ನಮ್ ಕಡೆ ದುಡ್ಡು ಇಲ್ದೇ ಇದ್ರು ಕೂಡ ಕಟ್ಟೋಂತ EMI ಏನಿದೆ, ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಅಮೌಂಟ್ ಏನಿದೆ, ಆ ಅಮೌಂಟ್ ಮುಖಾಂತರನೇ ಫಂಡ್ ವ್ಯಾಲ್ಯೂನ ಪಾಲಿಸಿ ಟರ್ಮ್ ಅಲ್ಲಿ ಅಥವಾ ಪಾಲಿಸಿ ಟರ್ಮ್ ಮುಗಿಯೋದಕ್ಕಿಂತ ಮುಂಚೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಏನಿದೆ, ಆ ಫ್ಲಕ್ಚುಯೇಷನ್ಸ್ ಮುಖಾಂತರ ಆಗುವಂತ ಫ್ಲಕ್ಚುಯೇಷನ್ಸ್ ನ ಯೂಸ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಫಂಡ್ ವ್ಯಾಲ್ಯೂನ ಅಂತ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಯುಲಿಪ್ ಪಾಲಿಸಿ ಯಾಕೆ ಬೇಕು ಅಲ್ವಾ? ಸೊ ರೆಗ್ಯುಲರ್ ಪಾಲಿಸೀಸ್ ಇದೆ, ಕನ್ವೆನ್ಷನ್ ಪಾಲಿಸೀಸ್ ಇದೆ, ಮನಿ ಬ್ಯಾಕ್ ಪಾಲಿಸೀಸ್ ಬರುತ್ತೆ, ಟರ್ಮ್ ಪಾಲಿಸೀಸ್ ಇದೆ. ಹಾಗೆ ನಾನು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯುಲಿಪ್ ಯಾಕೆ ಬೇಕು ಅಂತ ಪ್ರಶ್ನೆ ಬರ್ಬೋದು. ಎಸ್, ಸೊ ಅದಕ್ಕೆ ಇಲ್ಲಿದೆ ಉತ್ತರ. ಯುಲಿಪ್ ಜೊತೆ ಯುಲಿಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಕರಿತೀವಿ. ಇದರಲ್ಲಿ ಯೂನಿಟ್ಸ್ ಮುಖಾಂತರ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಯೂನಿಟ್ಸ್ ಅಂತ ಬಂದಾಗ ಟೋಟಲ್ ಇನ್ವೆಸ್ಟರ್ ಮತ್ತೆ ಟೋಟಲ್ ಫಂಡ್ ವ್ಯಾಲ್ಯೂ ಏನಿದೆ, ಎಕ್ಸ್ಪೆಂಡಿಚರ್ಸ್ ನೆಲ್ಲ ತೆಗೆದು ಒಂದು NAV ನ ಡಿಸೈಡ್ ಮಾಡ್ತೀವಿ, ಬೇಸಿಕ್ ಪ್ರೈಸ್ ನ. ಆ ಬೇಸಿಕ್ ಪ್ರೈಸ್ ನ ಟೋಟಲ್ ನಂಬರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದ್ದಾರೆ ಅಷ್ಟಕ್ಕೆ ಡಿವೈಡ್ ಮಾಡ್ತೀವಿ. ಸೊ ಎಷ್ಟೆಷ್ಟು ಯೂನಿಟ್ಸ್ ಇದೆ, ಎಷ್ಟೆಷ್ಟು ಯೂನಿಟ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದ್ರ ಮೇಲೆ, ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಎಂಜಾಯ್ ಲೈಫ್ ಕವರ್, ಸೊ ಇನ್ಶೂರೆನ್ಸ್ ಕವರೇಜ್ ಜೊತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಆಗುತ್ತೆ. ಹಾಗೆ ಲಾಂಗ್ ಟರ್ಮ್ ಗ್ರೋತ್ಗೆ ಪ್ರಿಫರ್ ಮಾಡಬಹುದು. ನೀವು ಲಾಂಗ್ ಟರ್ಮ್ ಗ್ರೋತ್ ನ ರಿಸ್ಕ್ ಇಲ್ಲದೆ ಆದಷ್ಟು ಝೀರೋ ರಿಸ್ಕ್ ಅಲ್ಲೇ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಬೆಳಿಲಿಕ್ಕೆ ಬಿಡಬಹುದು. ಸೊ ಯುಲಿಪ್ ಪ್ಲಾನ್ಸ್ ಅಲ್ಲಿ ನಿಮಗೆ ಡ್ಯೂಯಲ್ ಎರಡು ಬೆನಿಫಿಟ್ ಸಿಗುತ್ತೆ. ಇನ್ಶೂರೆನ್ಸ್ ಕವರೇಜು ಸಿಗುತ್ತೆ, ಹಾಗೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಆಗುತ್ತೆ. ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ ಏನಿದೆ ಅಂದ್ರೆ ಸೆಕ್ಷನ್ 80C ಯಲ್ಲೂ ಕೂಡ ನೀವು ಬೆನಿಫಿಟ್ ತಗೊಬಹುದು. ಹಾಗೆ ಸೆಕ್ಷನ್ 80D ಯಲ್ಲೂ ಕೂಡ ಬೆನಿಫಿಟ್ ತಗೊಬಹುದು. ಯುಲಿಪ್ ಪಾಲಿಸೀಸು, ಕೆಲವೊಂದಷ್ಟು ಪಾಲಿಸೀಸು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಮೇತ ಬರುತ್ತೆ. ಅಂತ ಪಾಲಿಸೀಸ್ ಅಲ್ಲಿ ನಿಮಗೆ ಸೆಕ್ಷನ್ 80D ಯಲ್ಲಿ ಬೆನಿಫಿಟ್ ಸಿಗುತ್ತೆ. ಹಾಗೆ ಯುಲಿಪ್ ಪಾಲಿಸೀಸ್ ಇಂದ ಬರುವಂತ ರಿಟರ್ನ್ಸ್ ಏನಿದೆ ಅದು ಕೂಡ ಟ್ಯಾಕ್ಸ್ ಫ್ರೀ ಇರುತ್ತೆ. ಅಪ್ ಟು ಆನ್ಯುಲೈಸ್ಡ್ ಪ್ರೀಮಿಯಂ, ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಅಷ್ಟು ಕಟ್ಟುವಂತ ಯುಲಿಪ್ ಪ್ರೀಮಿಯಂ ಏನಿದೆ, ಅದರಿಂದ ಬರುವಂತ ಟೋಟಲ್ ರಿಟರ್ನ್ಸ್ ಏನಿದೆ, ಟೋಟಲ್ ಪ್ರಾಫಿಟ್ ಏನಿದೆ, ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ 100% ಟ್ಯಾಕ್ಸ್ ಫ್ರೀ ಬರೋದಿಲ್ಲ. ಸೊ 1.25 ಲಕ್ಷ ರೂಪಾಯಿ ಮೇಲೆ ಬಂದಂತ ಪ್ರಾಫಿಟ್ ಏನಿದೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಆ ಟ್ಯಾಕ್ಸ್ ಕೂಡ 12.5 ಟೈಮ್ಸ್ ಅಷ್ಟು ಪೇ ಮಾಡ್ಬೇಕಾಗಿ ಬರುತ್ತೆ. ರೀಸೆಂಟ್ ಆಗಿ ಆಗಿರುವಂತ ಬಡ್ಜೆಟ್ ನ ಅಪ್ಡೇಟ್ ಇದು, ಅಥವಾ ಟ್ಯಾಕ್ಸ್ ಲ್ಯಾಬ್ ನ ಅಪ್ಡೇಟ್ ಇದು. ಸೊ ಯುಲಿಪ್ ಪಾಲಿಸಿಗೆ ನಿಮಗೆ 2.5 lakhs ಇಂದ ಬರುವಂತ ಟೋಟಲ್ ರಿಟರ್ನ್ಸ್ ಏನಿದೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಇದೆ. ಇದು ಪ್ಲಸ್ ಪಾಯಿಂಟ್. ಜೊತೆಗೆ ನಿಮ್ಮ ರಿಟರ್ನ್ಸ್ ಏನಿದೆ ಅದನ್ನ ಬೂಸ್ಟ್ ಮಾಡಬಹುದು, ಎನ್ಹಾನ್ಸ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಟೂಲ್ ಏನಿದೆ, ಆ ಟೂಲ್ ನ ಇವತ್ತು ಹೇಳಿ ಕೊಟ್ಟಿದ್ದೀನಿ. ಅದು ಏನು ಅಂತ ತಿಳ್ಕೊಳ್ಳೋಣ. ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡದೆ ಫಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಕುತೂಹಲ ಅನಿಸ್ತಿದ್ಯಾ? ಸತ್ಯವಾಗ್ಲು ಎಸ್. ಇದಕ್ಕೆ ಸ್ವಿಚಿಂಗ್ ಅಂತ ಕರಿತೀವಿ. ಒಂದು ಫಂಡ್ ಇಂದ ಇನ್ನೊಂದು ಫಂಡಿಗೆ ಸ್ವಿಚ್ ಮಾಡೋದ್ರ ಮುಖಾಂತರ ನಿಮ್ಮ ಯುಲಿಪ್ ಫಂಡ್ ವ್ಯಾಲ್ಯೂ ಏನಿದೆ ಅದನ್ನ ನೀವು ಜಾಸ್ತಿ ಮಾಡ್ಕೊಬಹುದು. ಬನ್ನಿ ಹಾಗಿದ್ರೆ ಹೇಗೆ ಅಂತ ನೋಡೋಣ. ಸೊ ಅಗೈನ್ ವೆಲ್ಕಮ್ ಟು G2 LIC ಗುರು. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳೇನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ಬೋದು. ಬೇರೆಯವ್ರಿಗೂ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಈ ನಾಲೆಡ್ಜ್ ಏನಿದೆ ಅದು ಶೇರ್ ಆಗುತ್ತೆ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಒಂದಷ್ಟು ಅಸಂಪ್ಷನ್ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀನಿ. ಒಬ್ಬ ಇನ್ವೆಸ್ಟರ್ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ.
ಇದು ನೀವು ವಾರ್ಷಿಕವಾದ್ರೂ ತಗೊಳ್ಳಿ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ರೂ ತಗೊಳ್ಳಿ. ಇಲ್ಲಿ ನಾನು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನಷ್ಟನ್ನೇ ತಗೊಳ್ತಾ ಇದ್ದೀನಿ. ಸೊ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಮಾನ್ಯವಾಗಿ ಯುಲಿಪ್ಸ್ ಅಲ್ಲಿ 4 ತರದ ಫಂಡ್ಸ್ ಬರುತ್ತೆ. ಅದರಲ್ಲಿ ಡೆಟ್ ಫಂಡು, ಗ್ರೋತ್ ಫಂಡು, ಬ್ಯಾಲೆನ್ಸ್ಡ್ ಫಂಡ್, ಸೆಕ್ಯೂರ್ಡ್ ಫಂಡ್, ಅಥವಾ 2 ತರ ಫಂಡ್ಸ್ ಅಂತೂ ಇದ್ದೇ ಇರುತ್ತೆ, ಡೆಟ್ ಫಂಡ್ಸ್ ಮತ್ತೆ ಗ್ರೋತ್ ಫಂಡ್ಸ್. ಸೊ ಡೆಟ್ ಫಂಡ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಕೂಡ ಡೆಟ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ ನಿಮಗೆ ರಿಸ್ಕ್ 0 ಇರುತ್ತೆ. ಸೊ ಗ್ರೋತ್ ಕೂಡ ಈಕ್ವಿಟಿಲಿ ಎಕ್ಸ್ಪೋಸ್ ಆಗದೆ ಇರೋದ್ರಿಂದ ನಾಮಿನಲ್ ಗ್ರೋತ್ ಆಗುತ್ತೆ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಏನ್ ಬರುತ್ತೋ ಆ ಸ್ಪೀಡ್ ಅಲ್ಲಿ ಒಂದು ಸ್ಟಡಿ ಗ್ರೋತ್ ನಿಮಗೆ ಡೆಟ್ ಫಂಡ್ ಅಲ್ಲಿ ಸಿಗುತ್ತೆ. ಗ್ರೋತ್ ಫಂಡ್ ಅಂತ ಬಂದಾಗ ಇದರಲ್ಲಿ ಅಪ್ ಟು 80% ಅಥವಾ 100% ವರೆಗೂ ಕೂಡ ಈಕ್ವಿಟೀಸ್ ಇನ್ವೆಸ್ಟ್ಮೆಂಟ್ ಮಾಡುವಂತ ಆಪ್ಷನ್ಸ್ ಇರುತ್ತೆ. ಇದು ಪಾಲಿಸಿ ಬ್ರೋಚರ್ ಪಾಲಿಸಿಯಿಂದ ಪಾಲಿಸಿಗೆ ವ್ಯತ್ಯಾಸ ಇರುತ್ತೆ. ಅದನ್ನ ಬ್ರೋಚರ್ ಮುಖಾಂತರ ನೀವು ತಿಳ್ಕೊಬಹುದು. ಸೊ ಮ್ಯಾಕ್ಸಿಮಮ್ 80% ಅಷ್ಟು ಹಣನ ಎಕ್ಸ್ಪೋಸ್ ಮಾಡುವಷ್ಟು ಸಾಧ್ಯತೆ ಈಕ್ವಿಟಿಗಳಲ್ಲಿ ಇರುತ್ತೆ. ಸೊ ಈಕ್ವಿಟಿ ಅಂತ ಆದಾಗ ಏನಾಗುತ್ತೆ, ಗ್ರೋತ್ ನಿಮಗೆ ಹೆಚ್ಚಿಗೆ ಸಿಗುತ್ತೆ, ಅದೇ ರೀತಿ ರಿಸ್ಕ್ ಕೂಡ ಹೆಚ್ಚಿಗೆ ಇರುತ್ತೆ. ಸೊ ಹಣ ವೇರಿಯೇಷನ್ ಆಗುವಂಥದ್ದು, ಗ್ರೋತ್ ಏನಿದೆ ಪ್ಲಸ್ ಮೈನಸ್ ಆಗುವಂಥದ್ದು ಹೆಚ್ಚಿಗೆ ಇರುತ್ತೆ. ಸೊ ಗ್ರೋತ್ ಫಂಡ್ ಅಲ್ಲಿ 80% ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ಗ್ರೋತ್ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಇಲ್ಲಿ NAV ಅಂತ ಕರಿತೀವಿ. NAV ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಪ್ರೈಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಕ್ಯಾಲ್ಕುಲೇಷನ್ ಹಾಕ್ಲಿಕ್ಕೆ ಬೇಸಿಕ್ ಪ್ರೈಸ್ ಏನಿದೆ ಆ ಬೇಸಿಕ್ ಪ್ರೈಸ್ ಸಾಮಾನ್ಯವಾಗಿ ಪಾಲಿಸಿ ಲಾಂಚ್ ಆದಂತ ದಿನದಲ್ಲದೆ ಲಾಂಚ್ ಆದಾಗ 10 ರೂಪೀಸ್ ಇರುತ್ತೆ ಆ NAV. ನಂತರ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತಾರೆ, ಇಲ್ಲಿ 1 lakh ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಯೂನಿಟ್ಸ್ ಅಂತ ಕದ್ರೆ ಈ 1 lakh ಇನ್ವೆಸ್ಟ್ಮೆಂಟ್ ಮಾಡಿದಾಗ 10 ರೂಪಾಯಿ ರೇಟ್ ಇದ್ದಾಗ ಒಂದು ಯೂನಿಟ್ ಪ್ರೈಸ್ 10 ರೂಪಾಯಿ ಇತ್ತು ಅಂತಂದ್ರೆ ನಿಮಗೆ 10,000 ಯೂನಿಟ್ಸ್ ಅಲರ್ಟ್ ಆಗುತ್ತೆ 1 ಲಕ್ಷ ಇನ್ವೆಸ್ಟ್ಮೆಂಟ್ಗೆ. ಸೊ ಟೋಟಲ್ ಫಂಡ್ ವ್ಯಾಲ್ಯೂ ಬಂದು 1 lakh ಇದೆ. ಸೊ ಇದು ಜಸ್ಟ್ ಅಸಂಪ್ಷನ್. ಬೇರೆ ಅದರ್ ಚಾರ್ಜಸ್ ಏನಿದೆ, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಆಗ್ಬೋದು, ಅಲೋಕೇಶನ್ ಚಾರ್ಜಸ್ ಆಗ್ಬೋದು, ಎಟ್ಸೆಟ್ರಾ, ಇದನ್ನೆಲ್ಲ 0 ಅಂತ ಅಸ್ಯೂಮ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಓಕೆ, ಸೊ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್, ಆಕ್ಚುಯಲ್ ಅಲೋಕೇಶನ್ ಎಲ್ಲ ವೇರಿಯೇಷನ್ ಆಗಿರುತ್ತೆ. ಫಾರ್ ಯುವರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಬೇರೆ ಎಕ್ಸ್ಪೆಂಡಿಚರ್ಸ್ ಎಲ್ಲ 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಸಾಮಾನ್ಯವಾಗಿ ಇನ್ವೆಸ್ಟರ್ ಎಂಟ್ರಿ ಆದಾಗ ಡೆಟ್ ಫಂಡ್ ಅಲ್ಲಿ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ರಿಸ್ಕ್ ಅಪೆಟೈಟ್, ನನಗೆ ರಿಸ್ಕ್ ಇರಲಿ, ನಾನು ಹೆಚ್ಚಿಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋಂಥವ್ರು ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು. ಸೊ ಇಬ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥವ್ರಿಗೂ ಕೂಡ 10,000 ಯೂನಿಟ್ ಬರುತ್ತೆ, ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಗೂ ಕೂಡ 10,000 ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾದ್ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಫಂಡ್ ನ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ನ ಡಿಫ್ರೆಂಟ್ ಈಕ್ವಿಟೀಸ್ ಏನಿದೆ ಅದ್ರ ಪ್ರಕಾರ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಗ್ರೋತ್ ಆಗ್ಲಿಕ್ಕೆ ಬಿಡ್ತಾರೆ. ಈ ಇನ್ವೆಸ್ಟ್ಮೆಂಟ್ಸ್ ಪ್ರತಿದಿನ ನಡೀತಿರುತ್ತೆ. ಹೀಗೆ ನಡೀತಾ ನಡೀತಾ ಕೆಲವು ದಿನಗಳಾಗ್ಬೋದು, ಕೆಲವು ತಿಂಗಳಾಗ್ಬೋದು, ಅಥವಾ ಕೆಲವು ವರ್ಷಗಳೇ ಆಗ್ಬೋದು, ಆದಾಗ ಬೆಳವಣಿಗೆ ಕಾಣಿಸುತ್ತೆ. ಸೊ ಗ್ರೋತ್ ಡೆಟ್ ಫಂಡ್ ಅಲ್ಲಿ ಏನಾಗುತ್ತೆ, 10 ರೂಪಾಯಿ ಇದ್ದಂತ NAV 11 ರೂಪಾಯಿ ಆಯ್ತು ಅಂತ ಅಂದ್ಕೊಳ್ಳೋಣ. ಅದೇ ರೀತಿ ಗ್ರೋತ್ ಫಂಡ್ ಅಲ್ಲಿ NAV ಈಕ್ವಿಟಿಗೆ ಎಕ್ಸ್ಪೋಸರ್ ಇರೋದ್ರಿಂದ 13 ರೂಪಾಯಿಗೆ ಇನ್ಕ್ರೀಸ್ ಆಯ್ತು ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಎರಡೂ ಕಡೆನೂ ಕೂಡ 1 ಲಕ್ಷನೇ ಇರುತ್ತೆ. ಸೊ ಯೂನಿಟ್ಸ್ ವ್ಯಾಲ್ಯೂ ಕೂಡ 10,000 ಇದೆ. ಫಂಡ್ ವ್ಯಾಲ್ಯೂ ಮಾತ್ರ ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ ಡೆಟ್ ಫಂಡ್ ಅಲ್ಲಿ ಇರುವಂತ ಫಂಡ್ ವ್ಯಾಲ್ಯೂ 1,10,000 ರೂಪಾಯಿ ಆಗುತ್ತೆ. ಗ್ರೋತ್ ಫಂಡ್ ಅಲ್ಲಿ ಇರುವಂತ ಫಂಡ್ ವ್ಯಾಲ್ಯೂ 1,30,000 ರೂಪಾಯಿ ಆಗುತ್ತೆ. ಈ ಫಂಡ್ ವ್ಯಾಲ್ಯೂ ಹೇಗಪ್ಪ ಬರುತ್ತೆ ಅಂತಂದ್ರೆ NAV ಇಂಟು ನಂಬರ್ ಆಫ್ ಯೂನಿಟ್ಸ್ ಮಾಡಿದ್ರೆ ನಿಮಗೆ ಟೋಟಲ್ ಫಂಡ್ ವ್ಯಾಲ್ಯೂ ಬರುತ್ತೆ. ಸೊ ನಿಮಗೆ ಲಾಸ್ಟ್ ಸಿಗುವಂತ ಅಮೌಂಟ್ ಏನಿದೆ ಈ ಫಂಡ್ ವ್ಯಾಲ್ಯೂ ಇಂದನೇ ಲೆಕ್ಕ ಆಗುತ್ತೆ. ಈ ಫಂಡ್ ವ್ಯಾಲ್ಯೂ ನಿಮಗೆ ಯೂನಿಟ್ಸ್ ಮತ್ತೆ NAV ಏನಿದೆ ಇದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಸೊ ಈಗ 11 ರೂಪೀಸ್ 30 ರೂಪೀಸ್ ಇಂದ ಇದ್ದಂತ ಇನ್ವೆಸ್ಟ್ಮೆಂಟ್ ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ 1,10,000 ಫಂಡ್ ವ್ಯಾಲ್ಯೂ ಇರುತ್ತೆ. ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ 1,30,000 ಇರುತ್ತೆ. ಸೊ ಹೀಗೆ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಆಗ್ತಾ 13 ರೂಪಾಯಿ ಬಂದಿದ್ದೇನಿದೆ ಆ ಟೈಮ್ನಲ್ಲಿ ಕಸ್ಟಮರ್ಗೆ ಒಂದು ಕ್ಲೂ ಸಿಗುತ್ತೆ. ಏನಂತ, ಮಾರ್ಕೆಟ್ ಕ್ರಾಶ್ ಆಗ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗ್ಬೋದು ಅಂತ ಕ್ಲೂ ಸಿಗುತ್ತೆ ಅಂತ ಅಂದ್ಕೊಳ್ಳೋದ. ಹಾಗೇನ್ ಮಾಡ್ತಾರೆ ಕಸ್ಟಮರು, ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಹಣ ನನಗೆ ಕಡಿಮೆ ಆಗತ್ತೆ ಅನ್ನೋ ಒಂದು ಫಿಯರ್ ಇಂದ ಇದ್ದಾಗ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮುಖಾಂತರ ಆ ಲಾಸ್ ಏನಾಗ್ಬೋದು ಅಥವಾ ಕಡಿಮೆ ಆದಾಗ ಏನ್ ಎಫೆಕ್ಟ್ ಆಗತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು. ಹೇಗೆ,
ಎಸ್, ಯುಲಿಪ್ ಪಾಲಿಸೀಸ್ ಅಲ್ಲಿ ಸ್ವಿಚಿಂಗ್ ಆಪ್ಷನ್ಸ್ ಇದೆ. ಒಂದು ಫಂಡ್ ಇಂದ ಇನ್ನೊಂದು ಫಂಡ್ಗೆ ಯಾವಾಗ ಬೇಕಾದ್ರೂ ಪಾಲಿಸಿ ಹೋಲ್ಡರ್ ಇಷ್ಟಪಟ್ಟರೆ ಸ್ವಿಚ್ ಮಾಡಬಹುದು. ಸೊ ಡೆಟ್ ಫಂಡ್ ಇಂದ ಗ್ರೋತ್ ಫಂಡ್ಗೆ, ಗ್ರೋತ್ ಫಂಡ್ ಇಂದ ಡೆಟ್ ಫಂಡ್ಗೆ ಎಷ್ಟು ಸಲ ಬೇಕಾದ್ರೂ ಸ್ವಿಚ್ ಮಾಡ್ಕೊಬಹುದು. ಕೆಲವೊಂದಷ್ಟು ಸ್ವಿಚಸ್ ಫ್ರೀ ಇರುತ್ತೆ, ಅದಾದ್ಮೇಲೆ ನಾಮಿನಲ್ ಚಾರ್ಜಸ್ ಇರುತ್ತೆ. ಇಲ್ಲಿ ಅಸ್ಯೂಮ್ ಮಾಡೋಣ, ಡೆಟ್ ಫಂಡ್ ಅಲ್ಲಿ ಇದ್ದಂತ ಇನ್ವೆಸ್ಟರು ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ಅಂತ ಗೊತ್ತಾದ್ರೂ ಕೂಡ ಆತ ಸ್ಟಡಿ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ರಿಸ್ಕ್ ತೊಗೊಳ್ಳಿಕ್ ರೆಡಿ ಇರೋದಿಲ್ಲ. ಮತ್ತೆ ಮಾರ್ಕೆಟ್ ಕರೆಕ್ಷನ್ ಆದ್ರೂ ಕೂಡ ಸೆನ್ಸೆಕ್ಸ್ ಅಥವಾ ಇಂಡೆಕ್ಸ್ ರೇಟ್ಸ್ ಕಡಿಮೆ ಆಗ್ತಿದ್ರು ಕೂಡ ಈತನ ಫಂಡ್ ವ್ಯಾಲ್ಯೂ ಏನಿದೆ ಅಥವಾ NAV ಏನಿದೆ ಕಡಿಮೆ ಆಗೋದಿಲ್ಲ. ಸೊ 11 ರೂಪಾಯಿ ಇದ್ದಿದ್ದು ಬೆಳೀತಾ ಹೋಗುತ್ತೆ, ಅಥವಾ 10 ರೂಪಾಯಿ ಇದ್ದಿದ್ದು ಕೂಡ ಬೆಳೀತಾ ಹೋಗುತ್ತೆ. ಸೊ ಈತನ ಫಂಡ್ ವ್ಯಾಲ್ಯೂ ಏನಿದೆ ಹಾಗೆ 1,10,000 ರೂಪಾಯಿ ಹಾಗೆ ಇರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಬೆಳಿಬಹುದು, ಡೌನ್ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಇನ್ವೆಸ್ಟರ್ ಫಂಡ್ ವ್ಯಾಲ್ಯೂ ಏನಿದೆ 13 ರೂಪಾಯಿ ರೀಚ್ ಆಗಿದ್ದಂತ ಫಂಡ್ ವ್ಯಾಲ್ಯೂ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಕ್ರಾಶ್ ಆಗ್ಲಿಕ್ಕೆ ಅಥವಾ ಕರೆಕ್ಷನ್ ಆದಾಗ ಈ ರೀತಿಯಾದಾಗ ಏನಾಗುತ್ತೆ, ಈ NAV ಕೂಡ ಕಡಿಮೆ ಆಗುತ್ತೆ. ಸೊ ಅಷ್ಟೊಂದು ಡ್ರಾಸ್ಟಿಕ್ ಆಗಿ ಸಡನ್ ಆಗಿ ಕಡಿಮೆ ಆಗಿದ್ರು ಕೂಡ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಗೇನ್ ಮಾಡ್ತಾನೆ ಕಸ್ಟಮರು, ಈ 13 ರೂಪಾಯಿ NAV ಇದ್ದಾಗ ಟೋಟಲ್ ಫಂಡ್ ವ್ಯಾಲ್ಯೂ ಬಂದು 1,30,000 ರೂಪಾಯಿ ಇರುತ್ತೆ. ಆ ಇನ್ವೆಸ್ಟರು ಈ 1,30,000 ರೂಪಾಯಿ ಇರುವಂತ ಫಂಡ್ ವ್ಯಾಲ್ಯೂನ ಡೆಟ್ ಫಂಡ್ಗೆ ಸ್ವಿಚ್ ಮಾಡ್ತಾರೆ. ಹೇಗೆ? ಸೊ ಆಫೀಸ್ಗೆ ಒಂದು ಲೆಟರ್ ಬರೀತಾರೆ, ಅಥವಾ ಆಫೀಸ್ಗೆ ವಿಸಿಟ್ ಮಾಡಿ ಗ್ರೋತ್ ಫಂಡ್ ಅಲ್ಲಿ ಇರುವಂತ ನನ್ನ ವ್ಯಾಲ್ಯೂ ಏನಿದೆ ಅದನ್ನ ಡೆಟ್ ಫಂಡ್ಗೆ ಸ್ವಿಚ್ ಮಾಡಿ ಅಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಆಫೀಸಲ್ಲಿ ಅದನ್ನ ಎನ್ಹಾನ್ಸ್ ಮಾಡಿ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಈ 13 ರೂಪಾಯಿ ರೇಟ್ ಇದ್ದಂತ NAV 1,30,000 ರೂಪಾಯಿ ಇದ್ದಂತ ಫಂಡ್ ವ್ಯಾಲ್ಯೂ ಡೆಟ್ ಫಂಡ್ಗೆ ಸ್ವಿಚ್ ಮಾಡಿದಾಗ ಆವತ್ತಿನ ರೇಟ್ ಏನಿತ್ತು 11 ರೂಪಾಯಿ ಏನಿದೆ ರೇಟ್ ಇಲ್ಲ ಅಸಂಪ್ಷನ್ ಪ್ರಕಾರ, ಈ 11 ರೂಪಾಯಿ NAVಲಿ 1,30,30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ 1,30,30,000 ರೂಪಾಯಿಗೆ 11,818 ಯೂನಿಟ್ ಅಲಾಟ್ ಆಗುತ್ತೆ. ಕಾರಣ NAV ಕಡಿಮೆ ಇದೆ, 13 ರೂಪಾಯಿಗಿಂತ 11 ರೂಪಾಯಿ ಕಡಿಮೆ ಇರೋದ್ರಿಂದ 10,000 ರೂಪಾಯಿ ಇದ್ದಂತ ಯೂನಿಟ್ಸ್ 11,818 ರೂಪಾಯಿ ಆಗುತ್ತೆ. ಬಟ್ ಟೋಟಲ್ ಫಂಡ್ ವ್ಯಾಲ್ಯೂ ಇನ್ವೆಸ್ಟೆಡ್ 1,30,000 ಇರುತ್ತೆ. ಸ್ನೇಹಿತರೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. 13 ರೂಪಾಯಿ ಇದ್ದಂತ NAV ನ ಡೆಟ್ ಫಂಡ್ಗೆ ಸ್ವಿಚ್ ಮಾಡಿದಾಗ 11 ರೂಪಾಯಿ ರೇಟ್ ಅಲ್ಲಿ ಮತ್ತೆ ರೀಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಆಗುತ್ತೆ. ಅದು 1,30,000 ಏನಿದೆ ಆ ಅಮೌಂಟ್ ನ ಕನ್ವರ್ಟ್ ಮಾಡಿದಾಗ 11,818 ರೂಪಾಯಿ ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಲೆಕ್ಕ ಹಾಕೊಂಡ್ರೆ ಇನ್ವೆಸ್ಟೆಡ್ ಅಮೌಂಟ್ ಟೋಟಲ್ ಫಂಡ್ ವ್ಯಾಲ್ಯೂ ಕೂಡ ಸ್ವಿಚ್ ಆದಾಗ 1,30,000 ಇರುತ್ತೆ. ಬಟ್ ಇಲ್ಲಿ ವ್ಯತ್ಯಾಸ ಆಗುವಂಥದ್ದು 10,000 ಇದ್ದಂತ ಯೂನಿಟ್ಸು 11,818 ಯೂನಿಟ್ ಆಗುತ್ತೆ. ಇದು ಆಗುವಂತ ಡಿಫ್ರೆನ್ಸ್ ಸ್ನೇಹಿತರೆ. ಸೊ ಫಂಡ್ ವ್ಯಾಲ್ಯೂ ಯಾವತ್ತೂ ಕೂಡ NAV ಮತ್ತೆ ಯೂನಿಟ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಇಲ್ಲಿ 1,818 ಯೂನಿಟ್ಸ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಡೆಟ್ ಫಂಡ್ ಅಲ್ಲಿ ಇದ್ದಂತ ಇನ್ವೆಸ್ಟರ್ದು ಸ್ವಿಚ್ ಮಾಡೋದಿಲ್ಲ, ಹಾಗೆ ಇರೋದ್ರಿಂದ 10,000 ಯೂನಿಟ್ಸ್ ಏನಿದೆಯೋ ಹಾಗೆ ಇರುತ್ತೆ, ಈ 1,10,000 ಗ್ರೋತ್ ಏನಾಗಿದೆಯೋ ಹಾಗೆ ಇರುತ್ತೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಸೊ ಇಲ್ಲಿ ಯೂನಿಟ್ಸ್ ಇನ್ಕ್ರೀಸ್ ಆಯ್ತು, ಸೊ ಮಾರ್ಕೆಟ್ ಕರೆಕ್ಷನ್ ಕೂಡ ಆಯ್ತು. ತದನಂತರ ಸ್ವಲ್ಪ ದಿನಗಳ ನಂತರ ಅಥವಾ ಸ್ವಲ್ಪ ತಿಂಗಳು ವರ್ಷಗಳ ನಂತರ ಮಾರ್ಕೆಟ್ ಮತ್ತೆ ಪಿಕಪ್ ಆಗ್ಲಿಕ್ಕೆ ಜಾಸ್ತಿ ಪಿಕಪ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಮಾರ್ಕೆಟ್ ಮತ್ತೆ ಕರೆಕ್ಷನ್ ಆದ್ಮೇಲೆ ಮತ್ತೆ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಇಂಡೆಕ್ಸ್ ಏನಿದೆ ಅಥವಾ ಸೆನ್ಸೆಕ್ಸ್ ಏನಿದೆ ಅಥವಾ ಶೇರ್ ವ್ಯಾಲ್ಯೂಸ್ ಏನಿದೆ ಇದು ಕ್ವೈಟ್ ನಾರ್ಮಲ್, ರೈಸ್ ಆಗೋದು ಡೌನ್ ಆಗೋದು, ರೈಸ್ ಆಗೋದು ಡೌನ್ ಆಗೋದು, ಅಪ್ ಆಗೋದು, ಜಾಸ್ತಿ ಆಗೋದು ಕಡಿಮೆ ಆಗೋದು, ಜಾಸ್ತಿ ಆಗೋದು ಕಡಿಮೆ ಆಗೋದು, ಇದು ಇದರ ಟ್ರೆಂಡ್. ಸೊ ಬಟ್ ಇಲ್ಲಿ ಆಗುವಂತ ವ್ಯತ್ಯಾಸ ಏನು ಅಂತ ನೋಡೋಣ ಬನ್ನಿ. ಸೊ ಡೆಟ್ ಫಂಡ್ಗೆ ಸ್ವಿಚ್ ಆದ್ಮೇಲೆ ಗ್ರೋತ್ ಫಂಡ್ ಅಲ್ಲಿ ಏನು ಇರೋದಿಲ್ಲ ಇನ್ವೆಸ್ಟರ್ದು. ಗ್ರೋತ್ ಫಂಡ್ NAV ಮಾರ್ಕೆಟ್ ಕರೆಕ್ಷನ್ ಆಗ್ತಾ 10 ರೂಪಾಯಿಗೆ ಬರ್ಬೋದು, ಓಕೆ 10 ರೂಪಾಯಿಗೆ ಬರ್ಬೋದು. ಬಟ್ ಡೆಟ್ ಫಂಡ್ NAV ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಡೆಟ್ ಫಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿ 13 ರೂಪಾಯಿಂದ 11 ರೂಪಾಯಿಗೆ ಇದ್ದಾಗ ಸ್ವಿಚ್ ಮಾಡ್ಕೊಳ್ತಾನೆ ಕಸ್ಟಮರು. ಅಷ್ಟರೊಳಗೆ 13 ರೂಪಾಯಿ ಇದ್ದಂತ ಗ್ರೋತ್ ಫಂಡ್ NAV 10 ರೂಪೀಸ್ಗೆ ಬರೋ ಟೈಮಲ್ಲಿ ಗ್ರೋತ್ ಫಂಡ್ ಡೌನ್ ಆಗ್ತಿದ್ರೆ ಡೆಟ್ ಫಂಡ್ NAV ಇನ್ಕ್ರೀಸ್ ಆಗ್ತಿರುತ್ತೆ. ಡೆಟ್ ಫಂಡ್ NAV ಇನ್ಕ್ರೀಸ್ ಆಯ್ತು ಅಂತ ಅನ್ಕೊಂಡು 12 ರೂಪಾಯಿಗೆ ಬಂತು ಅಂದ್ಕೊಳ್ಳೋಣ ಡೆಟ್ ಫಂಡ್ NAV. ಸೊ ಡೆಟ್ ಫಂಡ್ಗೆ ಸ್ವಿಚ್ ಆದ್ಮೇಲೆ ಈತನ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಎಷ್ಟು? 1,30,30,000. ಯೂನಿಟ್ಸ್ ಎಷ್ಟಪ್ಪ ಅಂದ್ರೆ 11,818 ಯೂನಿಟ್ಸ್ ಇರುತ್ತೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಫಂಡ್ ವ್ಯಾಲ್ಯೂ. ಸೊ ನಂಬರ್ ಆಫ್ ಯೂನಿಟ್ಸ್ ಇಂಟು NAV ಲೆಕ್ಕ ಹಾಕಿದ್ರೆ 1,41,816 ರೂಪೀಸ್ ಬರುತ್ತೆ. ಸೊ 1,41,816 ರೂಪಾಯಿ ಆಗುತ್ತೆ.
ಸ್ನೇಹಿತರೆ, ಮಾರ್ಕೆಟ್ ಕರೆಕ್ಷನ್ ಆದ್ರೂ ಕೂಡ ಯಾರು ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿದ್ರು ಅವರು ಫಂಡ್ ಅನ್ನ ಸ್ವಿಚ್ ಮಾಡಿದ್ರಿಂದ ಅವರ ವ್ಯಾಲ್ಯೂ ಜಾಸ್ತಿನೇ ಆಗುತ್ತೆ. ಬಟ್ ಡೆಟ್ ಫಂಡ್ ಅಲ್ಲಿ ಇದ್ದಂತವ್ರಿಗೆ 1,20,000 ಆಗುತ್ತೆ. ಗ್ರೋತ್ ಫಂಡ್ ಇಂದ ಡೆಟ್ ಫಂಡ್ ಗೆ ಸ್ವಿಚ್ ಮಾಡಿದವ್ರಿಗೆ 1,41,816 ಆಗುತ್ತೆ. ವ್ಯತ್ಯಾಸ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ, ರೈಟ್? ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ಏನಾಗುತ್ತೆ, ಮಾರ್ಕೆಟ್ ಮತ್ತೆ ಕರೆಕ್ಷನ್ ಬಂದಿದ್ದಂಥದ್ದು ಮತ್ತೆ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆ ಗ್ಯಾಪ್ ಅಲ್ಲಿ ನಿಮ್ಗೆ ಕ್ಲೂ ಸಿಗುತ್ತೆ, ಮಾರ್ಕೆಟ್ ಕರೆಕ್ಷನ್ ಮುಗೀತು, ಈಗ ಮತ್ತೆ ಪಿಕಪ್ ಆಗುವಂತ ಸಾಧ್ಯತೆಗಳಿದೆ ಅಂತ ನಿಮಗೆ ಗೊತ್ತಾಯ್ತು. ಕ್ಲೂ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಅಪ್ಡೇಟ್ಸ್ ಏನಿದೆ, ಅಪ್ಡೇಟ್ಸ್ ಮುಖಾಂತರ. ಆಗ ನಿಮ್ಮ ಹತ್ರ ಇರುವಂತಹ ಹಣ ಏನಿದೆ ಡೆಟ್ ಫಂಡ್ ಅಲ್ಲಿ ₹12 NAV ಇದ್ದಂಥದ್ದು, ಇನ್ವೆಸ್ಟ್ಮೆಂಟ್ 1,30,000 ಮಾಡಿದಂತ ಇನ್ವೆಸ್ಟ್ಮೆಂಟ್ ₹1,41,816 ಆಗಿರುತ್ತೆ. ಆಗ ಗ್ರೋತ್ ಫಂಡ್ ನ NAV ₹10 ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂತ ಅಂದ್ಕೊಳ್ಳೋಣ, ಅಥವಾ ₹10 ಇತ್ತು ಅಂದಾಗ್ಲೇ ನೀವು ಸ್ವಿಚ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡ್ರೆ ನೋಡಿ, ಈ ₹1,41,816 ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಅಗೈನ್ ಆಫೀಸ್ಗೆ ಹೋಗ್ತೀರಾ, ಇಂಟಿಮೇಷನ್ ಕೊಡ್ತೀರಾ, ಈ ₹1,41,816 ಏನಿದೆ ಇದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದಕ್ಕೆ NAV ₹10 ಇದ್ದಿದ್ರಿಂದ ನಿಮಗೆ 14,181 NAV ಯೂನಿಟ್ಸ್ ಅಲರ್ಟ್ ಆಗುತ್ತೆ. 14,181 ಯೂನಿಟ್ಸ್ ಕನ್ವರ್ಟ್ ಆಗುತ್ತೆ. ಈಗ ಟೋಟಲ್ ಫಂಡ್ ವ್ಯಾಲ್ಯೂ ನೋಡಿದ್ರೆ ನೀವು 1,41,816 ಆಗುತ್ತೆ. ಸ್ನೇಹಿತರೆ, ಒಂದು ಸ್ವಿಚ್ ಡೆಟ್ ಇಂದ ಮತ್ತೆ ಗ್ರೋತ್ ಫಂಡ್ಗೆ ಈ NAV ಕಡಿಮೆ ಇದ್ದಾಗ ನೀವು ಸ್ವಿಚ್ ಮಾಡ್ಕೊಂಡ್ರೆ ಮತ್ತೆ 3,000 NAV ಅಷ್ಟು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದು ನಾನು ಅಸಂಪ್ಷನ್ ಕೊಡ್ತಾ ಇದ್ದೀನಿ, ಕಾನ್ಸೆಪ್ಟು ಮತ್ತೆ ಸಿಸ್ಟಮ್ ನಿಮ್ಗೆ ಅರ್ಥ ಆಗ್ತಿದೆ. ಈ ಸಿಸ್ಟಮ್ ಮುಖಾಂತರ ನೀವು ಸ್ವಿಚಸ್ ನ ಮಾಡ್ಬೋದು. ಇಲ್ಲಿ ಚೇಂಜ್ ಆಗುವಂಥದ್ದು NAV ಏನಿದೆ ಇದು ಚೇಂಜ್ ಆಗ್ತಾ ಹೋಗ್ಬೋದು. ಮೇ ಬಿ ಇದೇ ರೇಷಿಯೋ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಡಿಪೆಂಡ್ಸ್ ಆನ್ ದ ಆಕ್ಚುಯಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್, ರೈಟ್? ಸೊ ಇಲ್ಲಿ 14,181 ಆಯ್ತು ಅಂದಾಗ ಫಂಡ್ ವ್ಯಾಲ್ಯೂ 1,41,816 ಆಯ್ತು. ಬಟ್ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಫಂಡ್ ವ್ಯಾಲ್ಯೂ ಎಷ್ಟಿರುತ್ತೆ? 1,20,000 ಇರುತ್ತೆ. ಬಟ್ ಈ ಇನ್ವೆಸ್ಟರು ಗ್ರೋತ್ ಇಂದ ಡೆಟ್ ಇಂದ ಗ್ರೋತ್ ಗೆ ಸ್ವಿಚ್ ಮಾಡೋದ್ರಿಂದ 1,41,816 ಫಂಡ್ ವ್ಯಾಲ್ಯೂ ಆಯ್ತು. ಮಾರ್ಕೆಟ್ ಕರೆಕ್ಷನ್ ಆಗಿ ಪಿಕಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಗ್ರೋತ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲೇ ಹೇಳ್ದಂಗೆ ನಾನು ಡೆಟ್ ಫಂಡ್ ಗ್ರೋತ್ ನಾಮಿನಲ್ ಆಗಿ ಸ್ಟಡಿಯಾಗಿ ಹೋಗ್ತಿದ್ರೆ ಗ್ರೋತ್ ಫಂಡ್ ಸ್ವಲ್ಪ ಅಗ್ರೆಸಿವ್ ಆಗಿ ಗ್ರೋತ್ ಆಗುತ್ತೆ. ಸೊ ₹12 ಅಥವಾ ₹10 ಇದ್ದಂತಹ NAV ಈ ಡೆಟ್ ಫಂಡ್ ₹13 ಬರೋಷ್ಟರೊಳಗೆ ಅಗೇನ್ ಗ್ರೋತ್ ಫಂಡ್ ಕೂಡ ₹13 ಬರುತ್ತೆ ಅಂತ ಅನ್ಕೊಳ್ಳೋಣ. ₹13 ಅಥವಾ ಇನ್ನೂ ಹೆಚ್ಚಿಗೆ ಕೂಡ ಹೋಗ್ಬೋದು. ಈಕ್ವಲ್ ಆಗಿ ನಾನು ಕಂಪೇರ್ ಮಾಡಿಡ್ತಾ ಇದ್ದೀನಿ. ಸೊ ಆಗೇನಾಗತ್ತೆ, ರೈಟ್? ಇಲ್ಲಿ ನೋಡಿ, ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಇನ್ವೆಸ್ಟರ್ ಫಂಡ್ ವ್ಯಾಲ್ಯೂ ಬಂದು 1,30,30,000 ಇರುತ್ತೆ. ಇದ್ದಂತ ಯೂನಿಟ್ಸ್ 10,000 ಯೂನಿಟ್ಸ್ ಇರುತ್ತೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಈಗ 1,30,000 ಆಗಿದೆ. ಅವ್ರು ಏನು ಟಚ್ ಮಾಡಲಿಲ್ಲ, ಹೇಗಿದೆಯೋ ಹಾಗೆ ಬೆಳಿಲಿ ಅಂತ ಸುಮ್ಮನೆ ಇದ್ದಾರೆ. ಬಟ್ ಇಲ್ಲಿ ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತವ್ರು ಎರಡು ಎಕ್ಸ್ಟ್ರಾ ಸ್ಟೆಪ್ ನ ತಗೊಂಡ್ರು, ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಅದನ್ನ ಅಡ್ವಾಂಟೇಜ್ ನ ಬಳಸ್ಕೊಂಡ್ರು. ಹಾಗೇನಾಯ್ತು, ಅವ್ರಿಗೆ ₹13 NAV ಬಂತು. ಯೂನಿಟ್ಸ್ ಏನಿದೆ ಸೊ ಯೂನಿಟ್ಸ್ ಏನಿದೆ 14,181 ಯೂನಿಟ್ಸ್ ಏನಿದೆ, ಈಗ ₹13 ರೇಟ್ ಲೆಕ್ಕ ಹಾಕಿದ್ರೆ 1,84,353 ರೂಪೀಸ್ ಆಗುತ್ತೆ. ಸೊ 1,84,353 ರೂಪೀಸ್ ಆಗುತ್ತೆ. ಸ್ನೇಹಿತರೆ, ಡಿಫ್ರೆನ್ಸ್ ನೋಡಿ, ಡೆಟ್ ಫಂಡ್ ಅಲ್ಲಿ ಇಟ್ಟಂತ ಹಣ ಏನಿದೆ 1,30,000, 1 lakh ಇಟ್ಟಿದ್ದು ಡೆಟ್ ಫಂಡ್ ಅಲ್ಲಿ ಈಗ 1,30,000 ಇದೆ. ಗ್ರೋತ್ ಫಂಡ್ ಅಲ್ಲಿ ಕರೆಕ್ಷನ್ ಆಗಿ ಸ್ವಿಚ್ ಮಾಡಿದ್ರಿಂದ ಮತ್ತೆ ಗ್ರೋತ್ ಆಗಿ 1,84,353 ರೂಪೀಸ್ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಸ್ವಿಚ್ ಮಾಡದೇ ಇದ್ದಿದ್ರೆ ಏನ್ ಇರ್ತಿತ್ತು? ಸಪೋಸ್ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಸ್ವಿಚ್ ಮಾಡಲಿಲ್ಲ, ಗ್ರೋತ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸ್ವಿಚ್ ಮಾಡಲಿಲ್ಲ ಅಂತ ಅನ್ಕೊಂಡಿದ್ರೆ, ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಈಗ ವ್ಯಾಲ್ಯೂ ಬಂದು 13 ರೂಪೀಸ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದಂತ ಹಣ ₹1,00,000. ಸೊ ಇದ್ದಂತ ವ್ಯಾಲ್ಯೂ 1,30,000 ಇರ್ತಿತ್ತು. ಗ್ರೋತ್ ಫಂಡ್ ಅಲ್ಲಿ ಇವರು ಸ್ವಿಚ್ ಮಾಡದೆ ಹಾಗೆ ಇದ್ದಿದ್ರೆ NAV ₹13 ಹೋಗಿ ಮತ್ತೆ ₹10 ಡೌನ್ ಆಗಿ ಮತ್ತೆ ₹13 ಬೆಳ್ಕೊಂಡು ಬಂತು. ಈಗ ಇಬ್ಬರದು ಈಕ್ವಲ್ ಆಗಿ ಎರಡು ಇನ್ವೆಸ್ಟ್ಮೆಂಟ್ಸ್ ನೋಡಿದಾಗ 1,30,000 ಇತ್ತು.
ಸ್ನೇಹಿತರೆ, ನಾನು ಆಗ್ಲೇ ಹೇಳ್ದಂಗೆ ಒಂದೇ ಒಂದು ಸ್ಟೆಪ್, ಈ ಸ್ವಿಚಿಂಗ್ ನಾಲೆಡ್ಜ್ ನಿಮ್ ಕಡೆ ಇದ್ರೆ ಸ್ವಿಚ್ ಮಾಡ್ಕೊಳ್ಳೋಂತ ಅವಕಾಶ ಸಿಕ್ಕಿದಾಗ ನೀವು ಅದನ್ನ ಸ್ವಿಚ್ ಮಾಡ್ಕೊಂಡ್ರೆ ನಿಮ್ಮ ಹಣನ, ನಿಮ್ಮ ಫಂಡ್ ವ್ಯಾಲ್ಯೂ ಏನಿದೆ ಅದನ್ನ ಹೆಚ್ಚಿಗೆ ಆಗೋ ರೀತಿ ಮಾಡ್ಬೋದು. ಇದಕ್ಕೆ ನೀವು ಎಕ್ಸ್ಟ್ರಾ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲ, ಟಾಪ್ ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಏನೂ ಮಾಡದೇ ಇದ್ರೂ ಕೂಡ ನಿಮ್ಮ ಹಣ ಹೆಚ್ಚಿಗೆ ಆಗುತ್ತೆ. 1,84,353. ಸ್ನೇಹಿತರೆ, 2 ಸ್ವಿಚ್ ಇಂದ ಇಲ್ಲಿ ಕೊಟ್ಟಂತ ಎಕ್ಸಾಂಪಲ್ ಮುಖಾಂತರ 50,000 ರೂಪಾಯಿ ಜಾಸ್ತಿ ಆಗ್ತಿದೆ ಅಂತಂದ್ರೆ ಯಾಕೆ ಮಾಡಬಾರ್ದು ಅಲ್ವಾ? ಎಸ್. ಸೊ ಹೀಗಾಗಿ ಈ ರೀತಿ ಸ್ವಿಚಿಂಗ್ ಆಪ್ಷನ್ಸ್ ನ ನೀವು ಮಾರ್ಕೆಟ್ ಕರೆಕ್ಷನ್ಸ್ ಆದಾಗ, ಮಾರ್ಕೆಟ್ ಕ್ರಾಶ್ ಆದಾಗ, ಅಥವಾ ಮಾರ್ಕೆಟ್ ಅಲ್ಲಿ ವೇರಿಯೇಷನ್ಸ್ ಆದಾಗ ನೀವು ಅದನ್ನ ಫಾಲೋ ಅಪ್ ಮಾಡಿ ಅಬ್ಸರ್ವ್ ಮಾಡಿಕೊಂಡು ಸ್ವಿಚಸ್ ನ ಮಾಡ್ತಾ ಹೋದ್ರೆ ನಿಮ್ಮ ಯೂಲಿಪ್ ಅಲ್ಲಿ ಇರುವಂತಹ ಫಂಡ್ ವ್ಯಾಲ್ಯೂ ಏನಿದೆ ಅದು ಕೂಡ ಹೆಚ್ಚಿಗೆ ಬೆಳೀತಾ ಹೋಗುತ್ತೆ. ಸೊ ಮೊದಲೇ ಹೇಳ್ದಂಗೆ ಬರುವಂತ ರಿಟರ್ನ್ಸ್ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಇರೋದ್ರಿಂದ 2.5 ಲಕ್ಷ ರೂಪಾಯಿ ಪ್ರೀಮಿಯಂ ಒಳಗಡೆ ನಿಮ್ಮ ಯೂಲಿಪ್ ವ್ಯಾಲ್ಯೂ ಇತ್ತು ಅಂತಂದ್ರೆ ನಿಮಗೆ 100% ಟ್ಯಾಕ್ಸ್ ಫ್ರೀ ರಿಟರ್ನ್ ಕೂಡ ಸಿಗುತ್ತೆ. ಇದರಿಂದ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಆಗಲಿ ಬೇರೆ ಯಾವುದೇ ರೀತಿಯಂತ ವ್ಯತಿರಿಕ್ತ ಪರಿಸ್ಥಿತಿ ಆಗೋದಿಲ್ಲ. ಫಂಡ್ ವ್ಯಾಲ್ಯೂ ಅಷ್ಟೇ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಅಪ್ಡೇಷನ್ ಸಿಗ್ಬೇಕಾಗಿ ಬರುತ್ತೆ. ಕ್ರಾಶ್ ಯಾವಾಗ ಆಗುತ್ತೆ ಅಥವಾ ಕರೆಕ್ಷನ್ ಯಾವಾಗ ಆಗ್ತಿರುತ್ತೆ, NAV ಏನು, ಇದನ್ನೆಲ್ಲ ನೀವು ಮಾನಿಟರ್ ಮಾಡ್ತಾ ಹೋದ್ರೆ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಇಟ್ಟಾಗ ನಿಮಗೆ ನಿಮ್ಮ ಫಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಸ್ವಿಚ್ ನ ಲಾಭ ಏನು ಅಂತ ಗೊತ್ತಾಗುತ್ತೆ. ಜೊತೆಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತ ಅತ್ಯಮೂಲ್ಯವಾದಂತ ವಿಷಯಗಳನ್ನ, ಇನ್ಫಾರ್ಮೇಶನ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಬೇರೆ ವಿಡಿಯೋಸ್ಗೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಯೂಲಿಪ್ ಅಂದ್ರೇನು, ಯೂಲಿಪ್ ಪರ್ಫಾರ್ಮ್ ಮಾಡ್ತಾರೋ ವ್ಯಾಲ್ಯೂ ಏನಿದೆ, ಹಾಗೆ ಅದರ್ ಇನ್ವೆಸ್ಟ್ಮೆಂಟ್ಸ್ ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಕೂಡ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅದನ್ನು ಕೂಡ ಚೆಕ್ ಮಾಡಿ ನಿಮಗೆ ಬೇಕಾಗಿದ್ದಂತ ವಿಡಿಯೋನ ನೀವು ನೋಡಿ. ಜೊತೆಗೆ ಮುಂದೆ ಬರುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಂಟಿಮೇಷನ್ ಸಿಗ್ಬೇಕು ಅಂತಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಪೂರ್ತಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋ ಹೀಗೆ ವಿಶೇಷತೆಯಿಂದ ಮತ್ತೆ ಬರುತ್ತೆ. ಅಲ್ಲಿ ತನಕ ಕಾದು ನೋಡಿ. ಥ್ಯಾಂಕ್ ಯು.